ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಅಹೋರಾತ್ರಿ ಪ್ರತಿಭಟನೆ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ಸಾಕಷ್ಟು ಅವ್ಯವಸ್ಥೆಯಿಂದ ಕೂಡಿದ್ದು, ಇಡೀ ಆಸ್ಪತ್ರೆಯಲ್ಲಿ ಗಬ್ಬು ನಾರುವ ಸ್ಥಿತಿ ಇದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಆರೋಪಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮೆಗ್ಗಾನ್ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆ ವಿರುದ್ಧ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದು, ಈ ವೇಳೆ ಅವರು ಮಾತನಾಡಿದರು. ಆಸ್ಪತ್ರೆ ಸಮಸ್ಯೆ ಕೇಳಲು ಕರೆ ಮಾಡಿದರೆ ಯಾವುದೇ ಅಧಿಕಾರಿಗಳು ಕರೆ ಸ್ವೀಕರಿಸುವುದಿಲ್ಲ. ಅನಾರೋಗ್ಯಕ್ಕೆ ತುತ್ತಾದ ರೋಗಿಗಳು ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಬಂದಾಗ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಪರದಾಡುವಂತಹ ಸ್ಥಿತಿ ಇದೆ. ಕರ್ತವ್ಯದ ಸಮಯದಲ್ಲಿ ಯಾವುದೇ ಹಿರಿಯ ವೈದ್ಯರು ಇರುವುದಿಲ್ಲ. ಕೇವಲ ಆಸ್ಪತ್ರೆ ನರ್ಸ್ ಮತ್ತು ಮೆಡಿಕಲ್ ಸ್ಟೂಡೆಂಟ್ಗಳು ಮಾತ್ರ ಬರುವ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಎಂದು ದೂರಿದರು. 24x7 ಹುಡುಕಿದ್ರೂ ಯಾವುದೇ ಖಾಯಂ ವೈದ್ಯರು ಇಲ್ಲಿ ಕಾಣಸಿಗುವುದಿಲ್ಲ. ಅನೇಕ ವೈದ್ಯರು ತಮ್ಮ ಖಾಸಗಿ ಕ್ಲಿನಿಕ್ ನಡೆಸುತ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇರದೆ ಖಾಸಗಿ ಕ್ಲಿನಿಕ್ ನಡೆಸುವ ವೈದ್ಯರ ಮೇಲೆ ಕ್ರಮ ಜರುಗಿಸಬೇಕು. ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಆಸ್ಪತ್ರೆಯ ಖಾಯಂ ವೈದ್ಯರೇ ಚಿಕಿತ್ಸೆ ನೀಡುವಂತಾಗಬೇಕು. ಹಣ ಕಟ್ಟುವ ಕೌಂಟರ್ಗಳ ಸಂಖ್ಯೆ ಹೆಚ್ಚಿಸಬೇಕು. ಆಸ್ಪತ್ರೆ ಅಟೆಂಡರ್ ವೀಲ್ಚೇರ್ ರೋಗಿಗಳನ್ನು ವಾರ್ಡ್ಗೆ ಶಿಫ್ಟ್ ಮಾಡುವ ಸಮಯದಲ್ಲಿ ಹಾಗೂ ಹೆರಿಗೆ ಮಾಡಿಸುವ ವೇಳೆ ಹೆರಿಗೆ ವಾರ್ಡ್ನಲ್ಲಿ ಲಂಚ ಕೇಳುವುದು, ಪಾರ್ಕಿಂಗ್ ಹೆಸರಲ್ಲಿ ವಸೂಲಿ ಸೇರಿದಂತೆ ಆಸ್ಪತ್ರೆಯ ಮೇಲೆ ಸಾಕಷ್ಟು ಆರೋಪ ಕೇಳಿಬರುತ್ತಿವೆ. ಕೂಡಲೇ ಇವುಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ನಿನ್ನೆ ಮಾಡಿರೋ ಸುದ್ದಿಗೋಷ್ಠಿಯಲ್ಲಿ ಬರಲಿಲ್ಲ. ಅವರು ಹೇಳ್ಬೋದು ಸರ್ಕಾರದಿಂದ 200 ಕೋಟಿ ಮೆಡಿಸಿನ್ಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ 4 ಗಂಟೆ ಮೇಲೆ ಮೆಡಿಕಲ್ ಬಂದಾಗಿರುತ್ತೆ. 4 ಗಂಟೆ ಮೇಲೆ ಮೆಡಿಕಲ್ ಬಂದಾಗಿರುತ್ತೆ. ಅವಾಗ 4 ಗಂಟೆ ಮೇಲೆ ಬಂದಂಥ ರೋಗಿಗಳು ಎಲ್ಲಿಗೆ ಹೋಗ್ಬೇಕು? ಇವರು ಸೂಪರಿಂಟೆಂಡೆಂಟ್ ಆದಂಥವ್ರು ಯಾರನ್ನು ಕೇಳಿದರೆ ಫೋನೇ ರಿಸೀವ್ ಮಾಡೋದಿಲ್ಲ. ಇವರು ಯಾವಾಗಲೂ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ. ಇಲ್ಲ ಅಂದರೆ ಮೆಸೇಜ್ ಹಾಕ್ಬಿಡ್ತಾರೆ, ಆ ಡಾಕ್ಟ್ರಿಗೆ ಕೇಳಿ, ಇನ್ನೊಬ್ಬರಿಗೆ ಕೇಳಿ ಅಂತ ಹೇಳ್ತಾರೆ. ಆದರೆ ಸಾರ್ವಜನಿಕರು ಜನಪ್ರತಿನಿಧಿಗಳಿಗೆ ಮೊನ್ನೆ ಆದಂಥ ವಿಚಾರದಲ್ಲಿ ಜನಪ್ರತಿನಿಧಿಗಳಿಗೆ ಇವರು ಅವಶ್ಯವಾಗಿ ಮಾತಾಡ್ತಾರೆ ಅನ್ನೋದಾದರೆ ಸಾರ್ವಜನಿಕರಿಗೆ ಇನ್ನೆಲ್ಲಿ ಇವರು ಕೊಡ್ತಾರೆ ಇವರು?